ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಮತ್ತೇನು ಊರ್ಗೋಣ ಅಂತ ಬಟ್ಟೆನೆಲ್ಲ ಮಡಚಿಟ್ಟು ಬ್ಯಾಗ್ ರೆಡಿ ಮಾಡ್ಕೊತ ಇದ್ದೆ. ಬ್ಯಾಗ್ ಅಂತೂ ರೆಡಿ ಆಯಿತು. ನಮ್ಮಮ್ಮ ಕಾಲ್ ಮಾಡಿಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳಿ ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ. ಬ್ಯಾಗ್ ಹಾಕೊಂಡು ಆಚೆ ಹೋಗ್ತಿದ್ದಂಗೆ ನನ್ನ ಫ್ರೆಂಡ್ಗೊಂದು ಬಾಯ್ ಹೇಳಿದೆ. ಹಾಗೆ ನೀರು ಕುಡ್ಕೊಂಡು ಆಚೆ ಹೋಗ್ತಿದ್ದಂಗೆ ಡೋರ್ ಹಾಕೊಂಡು ಆಚೆ ಹೋಗ್ತಿದ್ದಂಗೆ ನನ್ನ ಗಾಡಿ ಇದು ಒಳಗುತ್ತೆ ಅಂದ್ಬಿಟ್ಟು ಅಜ್ಜಿ ಹೇಳಿದ್ರು. ಅದಕ್ಕೋಸ್ಕರ ನಾನು ಕವರ್ ಆಗ್ತಾ ಇದ್ದಾಗ ನಾನು ಅಜ್ಜಿಗೊಂದು ಮಾತು ಹೇಳಿದೆ, ಅಜ್ಜಿ ಗಾಡಿ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲೇ ಊರಿಗೆ ಹೋಗ್ಬರ್ತೀನಿ ಅಂತ ಹೇಳಿದೆ. ಹ್ಞೂ ಅಪ್ಪ ಹೋಗ್ಬಾ ಅಂತ ಹೇಳಿದ್ರು. ಸರಿ ಅಜ್ಜಿ ಅಂದ್ಕೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮೆಟ್ರೋ ಹತ್ಕೊಂಡು ಹೋಗ್ತಿದ್ದಂಗೆ ಒಂದು ವೀಡಿಯೋ ಮಾಡ್ಕೋಬೇಕಂದ್ರೆ ಅವ್ರು ನಾಚ್ಕೊತಿರ್ಬೇಕಾದ್ರೆ ನಮ್ಮ ಫ್ರೆಂಡ್ಗೆ ಏನು ಮಾಡಿದ್ನೋ ಅಂದರೆ ತಳ್ಬಿಟ್ರೆ ಅವ್ನು ವೀಡಿಯೋದಲ್ಲಿ ಕ್ಯಾಚ್ ಆಗಿಬಿಟ್ಟ ತಕ್ಷಣ ಒಂದು ವೀಡಿಯೋದಲ್ಲಿ ಪೋಸ್ ಕೊಟ್ಟ ಮೇಲೆ ನಾವಂತೂ ಬಂದುಬಿಟ್ಟು ಮುಂದೆ ಬಂದ ತಕ್ಷಣ ಇಲ್ಲಿ ನೋಡಿದ್ವಿ ಕೆಳಗಡೆಗೆ ವ್ಯೂ ಚೆನ್ನಾಗಿತ್ತಂತ ಅದನ್ನೊಂದು ವೀಡಿಯೋ ಮಾಡಾಕ್ದೆ. ಮುಂದೆ ಬರ್ತಾ ಮೆಟ್ರೋ ಬಂದು ಹೀರೋ ಸೆಕ್ಯೂರಿಟಿ ಸ್ವಲ್ಪ ಹಿಂದೆ ನಿಂತ್ಕೊಡ್ರಪ್ಪ ಅಂತ ಹೇಳಿದ್ರು. ಸ್ವಲ್ಪ ಹಿಂದೆ ನಿಂತ್ಕೊಂಡ್ವಿ. ಆಮೇಲೆ ಟ್ರೈನ್ ನಿಂತ್ಕೊಂತು. ಆಮೇಲೆ ಹತ್ಕೊಂಡು ಟ್ರೈನಲ್ಲಿ ಹೋಗ್ತಾ ಒಂದು ವೀಡಿಯೋ ಮಾಡ್ತಾಯಿದ್ವಿ. ವೀಡಿಯೋ ಮಾಡೋ ಟೈಮಲ್ಲಿ ನಮ್ಮ ಫ್ರೆಂಡ್ ಒಂದು ಕಾಮಿಡಿ ಮಾಡ್ತಾಯಿದ್ನು, ಎಲ್ಲಾದರೂ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಿದ್ನು. ಅದಕ್ಕೋಸ್ಕರ ನಾನು ಹೇಳಿದೆ ವೀಡಿಯೋ ಮಾಡೋಣ, ಚೆನ್ನಾಗೊಂದು ಹಾಕೋ. ಯಶವಂತಪುರ ಬಂದು ಟ್ರೈನ್ ಹತ್ಕೊಂಡು ನಾವು ಹೋಗ್ತಿದ್ದಂಗೆ ಎಲ್ಲೊಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿ ಯಾದಗಿರಿ ಬಂದ ತಕ್ಷಣ ನಮ್ಮ ಫ್ರೆಂಡ್ಸ್ ಹಿಡ್ಕೊಂಡ್ರು. ಅವ್ರಿಗೊಂದು ಬಾಯ್ ಹೇಳೋಣ ಅಂತ ಹೇಳಿದೆ. ಬಾಯ್ ಹೇಳಿಬಿಟ್ಟು ಅವ್ರು ಮುಂದೆ ಹೋದರು. ನಾನಂತೂ ಮತ್ತೆ ಹಿಂದೆಗಡೆ ಟ್ರೈನ್ ಹತ್ಕೊಂಡು ಹೋಗೋಣ ಅಂತ ಹಿಂದ್ಗಡೆ ಬಂದೆ. ನಾನಂತೂ ಲಾಸ್ಟ್ ನಮ್ಮೂರು ಬೀದರ್ಗೆ ಫ್ರೀಯಾಗಿ ಮಿಸ್ ಕಾಲ್ ಮಾಡಿಲ್ಲ ಅಂದ್ರೆ ನಾ ತಿಳ್ಕೋಟೆ. ಬೀದರ್ ಹುಡುಗ ಕಣೆ ನಾ ನಿಂಗ ಬಿಟ್ಟು